ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಸಿಹಿ ಸವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ಕೊತ ಇವತ್ತು ಹಾಗಲಕಾಯಿ ಸಾರು ತೋರ್ಸಾಕತ್ತೀವಿ. ನೋಡಾಕತ್ತೀರಲ್ಲ, ಎಲ್ಲರೂ ಹಾಗಲಕಾಯಿ ಅಂದ್ಕೂಡಲೇ ಮುಖ ಸಣ್ಣಿಸ್ಕೊಂಡ್ಬಿಡ್ತಾರೆ. ಯಪ್ಪ, ಯಾರು ತಿಂತಾರೆ ಹಾಗಲಕಾಯಿ ಸಾರು, ಕಹಿ ಇರ್ತೈತಿ ಅಂಥೇಳಿ. ಇದಕ್ಕೆ ನಮ್ಮ ಕೆಸರು ಒಂದು ಸಾಂಗ್ ಐತಿ, ಕಾರತೆ ಚೆಬ್ಬಿ ತುವಟ್ಟೋನು ಬಿ ಮಕ್ಕಾಯಿ ನಕ್ಕ ತುಕ್ಕಾಯಿ ನಕ್ಕ ಬಾಬುಡಿ ಕದಿ ಅಂಥೇಳಿ. ಏನಂತಂದ್ರೆ ಹಾಗಲಕಾಯಿ ಸಾರು ಅಂತಂದ್ರೆ ಅದರದ್ದು ಬೀಜ ರುಬ್ಬಿ ಕುಡಿ, ನಂಗೂ ನಿಂಗೂ ಬೇಡ ಪಾಪು ಕೊಡೋಣ ಅಂಥೇಳಿ ಸಾಂಗ್. ಹಂಗೆ ನಮ್ಮದು ಮನೆ ಒಳಗೂ ಹಂಗೆ ಅಂತಾರೆ. ಲೈಕ್ ಹಾಗಲಕಾಯಿ ಸಾರು ಅಂತಂದ್ರೆ ಯಾರಿಗೂ ಬೇಡ. ಯೂಶ್ವಲಿ ಎಲ್ಲರಿಗೂ ಆಗೋದೇ ಇದು ಒಂದು ಪ್ರಾಬ್ಲಮ್. ಇದು ಹಾಗಲಕಾಯಿ ಹೀಟ್ ಮಳೆಗಾಲಕ್ಕೆ ಚಲೋ, ಡಯಾಬಿಟಿಸ್ ಇರೋರ್ಗೆ ಚಲೋ. ಹಾಗಾಗಿ ಇವತ್ತು ನಾವು ಹಾಗಲಕಾಯಿ ಸಾರು ತೋರ್ಸಕ್ಕಂತ ಹೊಂಟೀವಿ. ಹಾಗಲಕಾಯ್ದು ಎಲ್ಲ ಸಿಪ್ಪಿನ ಪೀಲರಿಂದ ತೆಗ್ದೆ ನಾನು, ಆಮೇಲೆ ಬೀಜನೂ ಎಲ್ಲ ತೆಗ್ದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಈ ಥರ ಎಲ್ಲ ನಾನು ಚಲೋ ತೊಳೆದು ಒಂದು 3-4 ಸಲ ಅದನ್ನ ತೊಳೆದು ಸಪ್ರೇಟಾಗಿ ಈ ಥರ ಹಿಂಡಿ ಇಟ್ಕೊಂಡಿನಿ. ಯಾಕಂತಂದ್ರೆ ಅದ್ರದ್ದು ಕಹಿ ಎಲ್ಲ ಹೋಗಬೇಕಲ್ಲ, ಕಹಿ ಇದ್ದರೆ ಯಾರಿಗೂ ತಿನ್ನೋಕ್ಕಾಗಲ್ಲ ಅಂಥೇಳಿ. ಸಾರಿಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಗೊಂಡೇನಿ. ಹಂಗೆ ಒಂದು ಟಮಾಟಿ ಮತ್ತು ಒಂದು ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಚಿಟ್ಕೊಂಡೇನಿ. 2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ, ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ. ಇಷ್ಟಿದ್ರೆ ಸಾಕು. ಮೊದಲು ಒಂದು ಕಡಾಣಿ ಒಳಗೆ ಎಣ್ಣೆ ಹಾಕ್ಕೊಂಡು ಮಸ್ತಾಗಿ ಅದನ್ನು ಕಾಯಿಸ್ಕೊಳ್ಳೋದು. ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋದು, ಜೀರಿಗೆ ಹಾಕ್ಕೊಳ್ಳೋದು. ಇದಕ್ಕೆ ನಾವು ಮೊದಲ ಒಗ್ಗರಣೆ ಕೊಡಬೇಕು. ಇದಕ್ಕಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಜೀರಿಗೆ ಹಾಕೊಂಡ್ಮೇಲೆ ಅದು ಚಟಾಪಟ ಸಿಡಿದಾದ್ಮೇಲೆ ಅದು ಕರಿಬೇವು ಹಾಕೊಂಡ್ಬಿಡ್ರಿ. ಕರಿಬೇವು ಹಾಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು, ಒಂದು ಈಟ ಫ್ರೈ ಮಾಡ್ಕೊಂಬಿಡೋದಪ್ಪ. ಉಳಿದಿದ್ದು ಹಾಗಲಕಾಯಿನ ನಾವೇನು ಹಿಂಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಇದ್ರಾಗ ಮಸ್ತಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗೆ ಎಷ್ಟು ಮಸ್ತ್ ನೀವು ಫ್ರೈ ಮಾಡ್ಕೋತೀರಿ ಅಷ್ಟು ಇದು ಹಾಗಲಕಾಯಿ ಸಾರು ಅಂಥೇಳಿ ನಿಮ್ಗೆ ಗೊತ್ತಾಗಂಗಿಲ್ಲ. ಅಷ್ಟು ಮಸ್ತ್ ಹಾಕ್ಕೋ ನೋಡ್ರಿ ಹಾಗಲಕಾಯಿ ಸಾರು. ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡೇವೆ ನಾವಿಲ್ಲಿ. ಒಂದು ಉಳ್ಳಾಗಡ್ಡಿ ತೊಗೊಂಡ್ರೆ ಸಾಕಾಗ್ತೈತಿ. ಮೀಡಿಯಮ್ ಉಳ್ಳಾಗಡ್ಡಿ ತೊಗೊಂಡ್ರೆ ಸಾಕು. ಹಾಗಲಕಾಯಿ ನೋಡ್ರಿ ಫ್ರೈ ಆಗುತ್ತಲ್ಲ ಮಸ್ತಾಗಿ ಹುರ್ಕೋರಿ. ಅದ್ರ ಕಹಿ ಎಲ್ಲ ಹೋಗ್ಬೇಕು, ಅಷ್ಟು ಹುರ್ಕೊಂಬಿಡೋದು ಅದನ್ನು. ಆಮೇಲೆ ಉಳ್ಳಾಗಡ್ಡಿನೂ ಚಲೋ ತಂಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡ್ರೆ ಆಯ್ತು. ಒಂಚೂರು ಉಪ್ಪನ್ನು ಹಾಕೊಂಡ್ಬಿಡ್ರಿ ಹಂಗೆ. ಮತ್ತು ಉಳಿದಿದ್ದ ಟಮಾಟಿ ಉದ್ದಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಮಸ್ತಾಗಿ ಫ್ರೈ ಮಾಡ್ಕೊಂಬಿಡೋದು. ಸ್ವಲ್ಪದ ಮ್ಯಾಶ್ ಆಗಬೇಕು ಕಂಪ್ಲೀಟಾಗಿ, ಚಲೋ ಆಗ್ತೈತಿ ಈ ಸಾರು. ನೀವು ಒಂದ್ಸಲ ಟ್ರೈ ಮಾಡಿರಿ, ಮಳೆಗಾಲದೊಳಗೆ ಚಲೋ ಇರ್ತೈತಿ. ಆಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಅದನ್ನ ಹಾಕ್ಕೊಂಡು ನಾನು ಇದನ್ನು ಬೇರೆ ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಈಗ ಉಪ್ಪು ಮತ್ತೆಲ್ಲ ಸೇರ್ಸಕ್ಕಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡೇನಿ. ಹಂಗೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು ಏನು ತೊಗೊಂಡಿದ್ದಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಉಪ್ಪು ಬೇಕಾದಷ್ಟು ಹಾಕ್ಕೊಂಬಿಡೋದು. ಆಮೇಲೆ ಪಟ ಕುದಿಸ್ಕೊಂಬಿಟ್ರಂತಂದ್ರೆ ಬಿಸಿ ಬಿಸಿ ಹಾಗಲಕಾಯಿ ಸಾರು ರೆಡಿ ಹಾಕವು ನೋಡ್ರಿ. ಹಿಂಗೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಇನ್ನೊಂದು ರೆಸಿಪಿದಾಗ ಸಿಗ್ತೇನೆ. ಅಲ್ಲಿ ತನಕ ನಮಸ್ಕಾರ ರೀ.